ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ವೆಯ್ಟ್ ಲಾಸಿಗೋಸ್ಕರ ಕಪ್ಪಕ್ಕಿ ಮಾಲ್ಟ್ ಹೇಗೆ ಮಾಡೋಣ, ಬ್ಲ್ಯಾಕ್ ರೈಸ್ ಮಾಲ್ಟ್ ಹೇಗೆ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ಸ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಕೊನೆಯವರೆಗೂ ನೋಡಿ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋದು ಬ್ಲ್ಯಾಕ್ ರೈಸು. ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾನು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ನೀವು ಹೋಗಿ ಅಲ್ಲಿಂದ ಕೂಡ ಬೈ ಮಾಡ್ಬೋದು. ಸೊ ನಾನು ಇಲ್ಲಿ ನನಗೆ ಎಷ್ಟು ಬೇಕಷ್ಟು ಬ್ಲ್ಯಾಕ್ ರೈಸ್ನ ತಗೊಳ್ತಾ ಇದ್ದೀನಿ. ಸೊ ನಾವು ಬ್ಲ್ಯಾಕ್ ರೈಸ್ ಮಾಲ್ಟ್ ಮಾಡೋಕ್ಕೋಸ್ಕರನೇ ಇದನ್ನು ತರಿಸಿದ್ದು ಬಲ್ಕಲ್ಲಿ. ಸೊ ಹಾಗಾಗಿ ಇಲ್ಲಿ ವಿಡಿಯೋಗೋಸ್ಕರ ಸ್ವಲ್ಪ ತಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಒಂದು 4-5 ಸತಿ ನೀವು ವಾಶ್ ಮಾಡ್ಕೊಳ್ಳಿ. ಧೂಳೆಲ್ಲ ಇರುತ್ತೆ, ಸೊ ಅದೆಲ್ಲ ಕ್ಲೀನ್ ಆಗಬೇಕು. ಏಕೆಂದರೆ ಮಾಲ್ಟ್ ಮಾಡ್ತಾ ಇದ್ದೀವಲ್ಲ, ಸೊ ಹೈಜೀನ್ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು 4-5 ಸತಿ ವಾಶ್ ಮಾಡಿ ಆದಮೇಲೆ ಇದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ನೀರೆಲ್ಲ ಹೋಗೋ ತನಕ ಬಿಟ್ಬಿಟ್ಟು ಅದು ಆದಮೇಲೆ ಸೂರ್ಯನ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೊಳ್ಳೋಣ. ಒಣಗಿಸ್ಕೊಂಡು ಆದಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ಫಸ್ಟ್ ಒಂದು 4-5 ಸತಿ ವಾಶ್ ಮಾಡಿಬಿಟ್ಟು ಇದನ್ನು ಒಣಗಿಸ್ಕೊಂಡು ಅದಾದಮೇಲೆ ಇದಕ್ಕೆ ಯಾವ ಕಾಂಬಿನೇಷನ್ಸಲ್ಲಿ ನಾವು ಇದನ್ನು ಬಳಸಿದರೆ ವೆಯ್ಟ್ ಲಾಸ್ ಆಗುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಾನು ಇಲ್ಲಿ ಹೇಳ್ತೀನಿ. ನಿಮ್ಗೇನು ತೋರಿಸ್ತಾ ಇದ್ದೀನಿ ಇದೇ ಬ್ಲ್ಯಾಕ್ ರೈಸು. ಆಫ್ಟರ್ ವಾಶ್ ಆದಮೇಲೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು. ಮತ್ತು ಇದನ್ನು ಬೇರೆ ವಸ್ತುಗಳಿಗಿಂತ ಜಾಸ್ತಿ ತಗೊಂಡಿದ್ದೀನಿ, ಪದಾರ್ಥಗಳಿಗಿಂತ. ಇದು ಹುರುಳಿ ಮತ್ತು ಇದು ಹೆಸರು, ನೆಕ್ಸ್ಟು ಬಾರ್ಲಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆಗೆ ಜೀರಿಗೆ, ಆಮೇಲೆ ಮೆಣಸು, ಒಂದು 4 ಕಾಳು ಮೆಂತ್ಯ. ನಿಮಗೆ ಬೇಕು ಅಂದರೆ ಒಳ್ಳೆ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅದು ಆಪ್ಷನಲ್ಲು, ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಇಷ್ಟನ್ನು ಹಾಕಿಬಿಟ್ಟು ಹೇಗೆ ಮಾಡ್ಕೊಳ್ಳೋದು, ಇದ್ರದ್ದು ಬೆನಿಫಿಟ್ ಏನು ಅಂತ ನಾನಿಲ್ಲಿ ಹೇಳ್ತೀನಿ. ಈ ಕಪ್ಪಕ್ಕಿ ಇದೆಯಲ್ಲ, ಇದರಲ್ಲಿ ಫೈಬರು, ಪ್ರೋಟೀನು, ಖನಿಜಾಂಶಗಳು ಸಮೃದ್ಧಿಯಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ತೂಕ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ತಿನ್ನೋದ್ರಿಂದ ಬೇಗ ಹೊಟ್ಟೆ ಹಸಿಯಲ್ಲ. ಸೊ ಹಾಗಾಗಿ ನಿಮಗೆ ಊಟ ಕಡಿಮೆ ತಿಂತೀರ. ಸೊ ಹಾಗಾಗಿನೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಮಧುಮೇಹ ಕೂಡ ಇದು ನಿಯಂತ್ರಣ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಕಡಿಮೆ ಗ್ಲೈಸೆಮಿಕ್ ಸೂಚಿ ಅಂತ ಇರುತ್ತೆ. ಸೊ ಅದು ಇರುತ್ತೆ. ಸೊ ಹಾಗಾಗಿ ನಿಮಗೆ ಮಧುಮೇಹ ನಿಯಂತ್ರಣಕ್ಕೂ ಹೆಲ್ಪ್ ಮಾಡಿ, ಜೀರ್ಣಕ್ರಿಯೆ ಸುಧಾರಿಸೋಕ್ಕೂ ಕೂಡ ನಿಮಗೆ ಈ ಬ್ಲ್ಯಾಕ್ ರೈಸು ಹೆಲ್ಪ್ ಮಾಡುತ್ತೆ. ನೋಡಿ, ಇದನ್ನು ನಾನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಸೊ ಪ್ರತಿಯೊಂದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಹೆಸರು ಕಾಳಲ್ಲೂ ಅಷ್ಟೇ ನಿಮಗೆ ತೂಕ ಇಳಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ಗೆ, ಹೇರ್ಗೆ ಕೂಡ ಈ ಹೆಸರು ಕಾಳು ತುಂಬ ಒಳ್ಳೆಯದು. ಸೊ ಹಾಗಾಗಿ ಜೀರ್ಣಕ್ರಿಯೆ ಕೂಡ ಇದರಿಂದ ಸುಧಾರಿಸ್ಕೊಳ್ಳುತ್ತೆ. ಅಂದರೆ ನಿಮಗೆ ಮೋಷನ್ಸ್ ಪ್ರಾಬ್ಲಮ್ ಎಲ್ಲ ಇರಲ್ಲ ಇದನ್ನು ಸೇವಿಸಿ ಮಾಡೋದ್ರಿಂದ. ಹಾಗಾಗಿ ಇಲ್ಲಿ ಹೆಸರು ಕಾಳನ್ನು ಕೂಡ ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಓಲ್ ಕಾಳು ತಗೊಂಡಿದ್ದೀನಿ, ಬೇಳೆ ತಗೊಂಡಿಲ್ಲ. ಇದನ್ನು ನೀವು ಒಂದು ಮೀಡಿಯಮ್ಮು ಅಥವಾ ಹೈ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಸೊ ಇದನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದು ಆದಮೇಲೆ ನಾನು ನಿಮಗೆ ಹುರುಳಿಕಾಳು ತಗೊಂಡಿದ್ದೀನಿ. ಸೊ ಹುರುಳಿಕಾಳು ಏನು ಅಂದರೆ, ಹುರುಳಿಕಾಳಲ್ಲೂ ಕೂಡ ಹೆಚ್ಚಿಗೆ ಇರುತ್ತೆ ಖನಿಜಾಂಶ. ಮತ್ತು ಹುರುಳಿಕಾಳು ತಿನ್ನೋದ್ರಿಂದ ಶಕ್ತಿ ಕೂಡ ಹೆಚ್ಚುತ್ತೆ, ಬೇಗ ಹೊಟ್ಟೆ ಹಸಿಯಲ್ಲ. ಸೊ ಹಾಗಾಗಿ ಇಲ್ಲಿ ಹುರುಳಿಕಾಳು ತಗೊಂಡಾಗಲೂ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಹುರುಳಿಕಾಳು. ಸೊ ಇದನ್ನು ಆರ್ಸ್ ಗ್ರಾಮ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಹೆಚ್ಚು ಶಕ್ತಿ ಕೂಡ ಬರುತ್ತೆ, ಚೈತನ್ಯವಾಗಿರುತ್ತೆ, ಬೇಗ ನಿಮಗೆ ಹೊಟ್ಟೆ ಹಸಿಯುತ್ತೆ ಅಂತ ಅನಿಸಲ್ಲ. ಸೊ ಹಾಗಾಗಿ ನಿಮಗೆ ಇದು ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ನಿಮಗೆ. ಸೊ ಇದನ್ನು ಹುರ್ಕೊಂಡ್ಬಿಟ್ಟು ತಗೊಳ್ಳಿ. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಒಂದು ಪದಾರ್ಥಗಳನ್ನು ಬಿಸಿ ಮಾಡಿದಾಗ ಅದನ್ನು ಡೈರೆಕ್ಟು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಬಾರ್ದು. ಸೊ ಹಾಗಾಗಿ ಇಲ್ಲಿ ನಾನು ಸ್ಟೀಲ್ ಕಂಟೈನರ್ನ ಯೂಸ್ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ ಬಿಸಿ ಪದಾರ್ಥನ ಪ್ಲಾಸ್ಟಿಕ್ಕಲ್ಲಿ ನಾವು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು, ಅದರ ಅಂಶನ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದಾದಮೇಲೆ ಬಾರ್ಲಿ ಅಥವಾ ಜವೆ ಗೋಧಿ, ನಮ್ಮ ಕಡೆ ಮೊದಲೆಲ್ಲ ಮೆಂತ್ಯ ಮುದ್ದೆಗೆ ಜವೆ ಗೋಧಿ ಯೂಸ್ ಮಾಡೋರು. ಇದು ಆರ್ಗ್ಯಾನಿಕ್ ಜವೆ ಗೋಧಿ. ಸೊ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ, ಇದರದ್ದು ಕೂಡ ಲಿಂಕ್ ಹಾಕ್ತೀನಿ, ತರಿಸ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಅಷ್ಟೇ ಹೆಚ್ಚಿಗೆ ಫೈಬರ್ ಇರುತ್ತೆ. ಸೊ ಆವಾಗ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕಿಡ್ನಿ ಆರೋಗ್ಯಕ್ಕೆ ಕೂಡ ಜವೆ ಗೋಧಿ ತುಂಬ ಹೆಲ್ಪ್ ಆಗುತ್ತೆ. ಅದರ ಜೊತೆ ಮೆಣಸು, ಜೀರಿಗೆ ಇವೆಲ್ಲ ಡೈಜೆಷನ್ಗೆ ಸಹಾಯ ಮಾಡುತ್ತೆ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ.
ಆಪ್ಷನಲ್ಲು ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಬೋದು. ಇದು ಕೂಡ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನ ನೀವು ಸ್ಕಿಪ್ ಮಾಡ್ಬೋದು. ಸೊ ಇಷ್ಟು ಪದಾರ್ಥಗಳನ್ನು ಎಲ್ಲ ಫ್ರೈ ಮಾಡಿಕೊಂಡು ಒಂದು ಸತಿ ಒಣಗಾಕ್ಕೊಳ್ಳಿ. ಅಂದರೆ ತುಂಬ ಬಿಸಿ ಇರುತ್ತಲ್ಲ, ಅದಾದಮೇಲೆ ನೀವು ಮಿಲ್ಲಿಗೆ ಹಾಕ್ಸ್ಕೊಳ್ಬೋದು. ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ ಅಂತ ಅಂದರೆ, ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಇದನ್ನು ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ನೀವು ಮಾಲ್ಟ್ ಮಾಡಿಕೊಂಡು ಸೇವನೆ ಮಾಡ್ತಾ ಬರೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹೇಗೆ ಇದನ್ನು ಯೂಸ್ ಮಾಡೋದು, ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ ನನ್ನ ಡೀಟೇಲ್ ಇನ್ಫಾರ್ಮೇಷನ್ಸ್ನ ನೀವು ನನಗೆ ವಾಟ್ಸಪ್ಪಲ್ಲಿ ಆಯ್ ಅಂತನೋ ಅಥವಾ ನನಗೆ ಈ ಪೌಡರ್ ಬೇಕಂತನೋ ಹಾಕಿದರೆ ಡೀಟೇಲ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಹೇಗೆ ಇದನ್ನು ಯೂಸ್ ಮಾಡಬೇಕು, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಥವಾ ಹೇಗೆ ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋ ಫುಲ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಕೊಡ್ತೀನಿ. ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬೇರೆಯವ್ರಿಗೂ ಕೂಡ ಇದರದ್ದು ಪ್ರಯೋಜನನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.